ಬಿಎಂಸಿಯ ಮುಂಬೈ ಕೋಸ್ಟಲ್ ರೋಡ್ ಪ್ರಾಜೆಕ್ಟ್ ಆರ್ಚ್ ಸ್ಟ್ರಿಂಗ್ ಗ್ರಿಡರ್ ಅನ್ನು ಏಪ್ರಿಲ್ 26ರಂದು ಯಶಸ್ವಿಯಾಗಿ ಸ್ಥಾಪಿಸಲಾಯಿತು. ಬಹಳಷ್ಟು ನಿರೀಕ್ಷೆಯ ನಂತರ ಅಂತಿಮವಾಗಿ ಮುಂಬೈ ಕರಾವಳಿ ರಸ್ತೆ ಯೋಜನೆ ಮತ್ತು ಬಾಂದ್ರಾ ವರ್ಲಿ ಸಿ ಲಿಂಕ್ ಯಶಸ್ವಿಯಾಗಿ ಸಂಪರ್ಕಗೊಂಡಿತು. ಈ ಹಿಂದೆ ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಬಿಎಂಸಿ ತನ್ನ ಮಹತ್ವಾಕಾಂಕ್ಷೆಯ ಮುಂಬೈ ಕರಾವಳಿ ರಸ್ತೆ ಯೋಜನೆಗೆ ತನ್ನ 2022-23ರ ಬಜೆಟ್ನಲ್ಲಿ 3,200 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಬಿಎಂಸಿ ದತ್ತಾಂಶದ ಪ್ರಕಾರ ಕರಾವಳಿ ರಸ್ತೆ ಯೋಜನೆಯು ಬಿಎಂಸಿಯಿಂದ ವರ್ಷಕ್ಕೆ 17% ಬಜೆಟ್ ಹಂಚಿಕೆಯ ಹೆಚ್ಚಿನ ಪಾಲನ್ನು ಪಡೆದುಕೊಂಡಿದೆ. ಇದು ಪ್ರಯಾಣಿಕರಿಗೆ ವಿಶೇಷವಾಗಿ ಬೆಳಿಗ್ಗೆ ಮತ್ತು ಸಂಜೆ ಹೆಚ್ಚಿನ ಟ್ರಾಫಿಕ್ ಇರುವಾಗಿನ ಪೀಕ್ ಅವರ್ಗಳಲ್ಲಿ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿಯ ಪ್ಲಾನಿಂಗ್ ಜನರಲ್ ಮ್ಯಾನೇಜರ್ ಪವನ್ ಪಡಿಯಾರ್, ಮುಂಬೈನ ಐಕಾನಿಕ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಬಾಂದ್ರಾ ವರ್ಲಿ ಸಿ ಲಿಂಕ್ ಅನ್ನು ಕೂಡ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ನಿರ್ಮಿಸಿದೆ. ಈ ಬಾರಿಯೂ ಸಹ ಇದೇ ಕಂಪನಿ ಕರಾವಳಿ ರಸ್ತೆಗಾಗಿ ಐಕಾನಿಕ್ ಸೇತುವೆಯನ್ನು ನಿರ್ಮಿಸಿದೆ ಎಂದು ನಮಗೆ ಸಂತಸವಾಗುತ್ತಿದೆ ಎಂದು ಹೇಳಿದರು. ಇದು ಬಾಂದ್ರಾ ವರ್ಲಿ ಸಿ ಲಿಂಕ್ನ ಪಕ್ಕದಲ್ಲಿದ್ದು ಮುಂಬೈನ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಿದೆ.